ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ. ಭಾಲ್ಕಿ ತಾಲೂಕಿನ ಶಿವಾನಿ ಗ್ರಾಮದ ಲೆಕ್ಕಾಧಿಕಾರಿ ಮೇಲೆ ಲಂಚದ ಆರೋಪ ಕೇಳಿಬಂದಿದೆ. ಇನ್ಕಮ್ ಕಾಸ್ಟ್, ಬೆಳೆ ಹಾನಿ ಪರಿಹಾರ ಸೇರಿದಂತೆ ರೈತರ ಹಾಗೂ ಸಾರ್ವಜನಿಕರ ಕೆಲಸ ಮಾಡಿಕೊಡಲು ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ. ಜೊತೆಗೆ ಲಂಚ ಪಡೆದಿದ್ದಾರೆ ಎಂದು ಹೆಸರು ಹೇಳಲು ಇಚ್ಛಿಸದ ಯುವಕನೋರ್ವ ವಿಡಿಯೋ ಮಾಡಿರುವುದು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇಲ್ಲೆಲ್ಲ ಫೈಲ್ಗಳು ಯಾಕೆ ಇಟ್ಕೊಂಡಿದಿ? ಇವೆಲ್ಲ ಫೈಲ್ಗಳು ಯಾಕೆ ಇಟ್ಕೊಂಡು ಇಲ್ಲಿ ಯಾಕೆ ಆಫೀಸ್ ನಿನ್ ಮನ್ಯಾಗ ಯಾಕೆ ನೀ ಆಫೀಸ್ ತೆಗ್ದಿದಿ? ಏನದ ರೂಮ್ ಅದ ರೂಮ್ ಅದ. ಈ ರೂಮಿನಾಗೆ ರೊಕ್ಕ ತೊಗೊಂಡಿದ್ನಿ. ನಂಬಲ್ ಅದ ಸಾಬೂತು, ನಂಬಲ್ ಅದ ವಿಡಿಯೋ ಕೇಸ್ ಆತದ. ವಿಡಿಯೋ ಕೇಸ್ ಆತದ. ನೀ ರೊಕ್ಕ ತೊಗೊಂಡಿಲ್ಲ ಹೇಳು. ನಂಬಲ್ ವಿಡಿಯೋ ಕೇಸ್ ಆತ, ನಾ ತೋರಿಸ್ತೀನಿ ನಿನಗೆ. ನಾನೇ ಕೊಟ್ಟಿದ್ದ ಖುದ್ದು ವಿಡಿಯೋ ಅದ. ಖುದ್ದು ವಿಡಿಯೋ ಅದ. ರೊಕ್ಕ ತೊಗೊಂಬದು ಕೊಡೋದು ಏಸ್ ಬಾರ್ ಕೊಟ್ಟಿದ, ಏಸ್ ಬಾರ್ ತೊಗೊಂಡಿದ. ನೀ ಯಾರ್ಯಾರು ಹೆಂಗಸಿಗೆ ರೊಕ್ಕ ಕೇಳಿದ್ವಿ ನಂಬಲ್ ರೆಕಾರ್ಡ್ ಅದ ವಿತ್ ತೋರಿಸ್ಲೇನು? ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿ ಕಿರಣ್ ಮಹಂಜೋದಾರ್ ಪೋಸ್ಟ್ ವಿಚಾರಕ್ಕೆ ಬೀದರ್ನಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನೀವು ನಾಳೆ ಮುಖ್ಯಮಂತ್ರಿ ಆದ್ರೆ ಎಲ್ಲರ ಮನೆಗೆ ಬಂಗಾರದ ತಟ್ಟೆ ಬರಲ್ಲ ಅಂತ ಪತ್ರಕರ್ತರಿಗೆ ಹೇಳಿದ್ದಾರೆ. ಇನ್ನು ಎಲ್ಲಾ ಗುಂಡಿಗಳು ಮುಚ್ಚುವುದಕ್ಕೆ ಆಗಲ್ಲ, ಜನರಿಗೆ ಸಮಸ್ಯೆ ಆಗ್ತಿದೆ, ಒಪ್ಕೊಳ್ತೀವಿ. ಕಿರಣ್ ಮಹಂಜೋದಾರ್ ತಮ್ಮ ವಿರುದ್ಧ ಮಾತನಾಡಿದ್ದಾರೆ, ನಾವು ಅದನ್ನು ಸ್ವಾಗತಿಸ್ತೇವೆ ಎಂದಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದ ಪತ್ರಕರ್ತರ ಮೇಲೆ ಇದೇ ವೇಳೆ ಸಚಿವ ಸಂತೋಷ್ ಲಾಡ್ ಗರಂ ಆಗಿ ಪ್ರತಿಕ್ರಿಯಿಸಿದ್ದು, ಅವರು ಇದೇ ರೀತಿ ಕೇಂದ್ರ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡೋಕ್ಕೆ ಹೇಳಿ, GST ಬಗ್ಗೆ ಮಾತನಾಡಲಿಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ನೀವು ನನಗೆ ಪ್ರಶ್ನೆ ಕೇಳಿ, ನೀವು ಇದನ್ನೇ ಮಾತಾಡಿ ಸರ್ ಅಂತಂದ್ರೆ ಹೆಂಗೆ ಹೇಳಿ? ನಾನು ಇದನ್ನು ಮಾತಾಡಬಾರ ಅಂತ ಹೇಳಪ್ಪ, ಮಾತಾಡಲ್ಲ ಬೇಕಿದ್ರೆ. ನಾವು ಇದು ಮಾತಾಡೋದು ಬೇಡ ಅಲ್ಲ, ಪರ್ ಕ್ಯಾಪಿಟಲ್ ಇನ್ಕಮ್ ಮಾತಾಡ್ರಿ ತಪ್ಪ ಅದ್ರಿ. ಒಂದು ನಿಮಿಷ ತಡ್ರಿ, ಕೇಳ್ರಿ ಒಂದು ನಿಮಿಷ. ನೀವು ನಾಳೆ ಮುಖ್ಯಮಂತ್ರಿ ಆದ್ರೆ ಎಲ್ಲರ ಮನೆ ಬಂಗಾರ ತಟ್ಟೆ ಬರೋದಿಲ್ಲ. ಲೆಟ್ ಇಸ್ ಬಿ ವೆರಿ ಆನೆಸ್ಟ್. ನೀವು ನಾಳೆ ಮುಖ್ಯಮಂತ್ರಿ ಆದ್ರೆ ಎಲ್ಲ ಹಂಗ ಪಾಟೋಲ್ಗಳು ನೀವು ಮುಚ್ಚೋದಿಲ್ಲ. ಹೌದು, ಸಮಸ್ಯೆ ಇದೆ. ವಿ ಆರ್ ರೆಡಿ ಟು ಅಕ್ಸೆಪ್ಟ್ ಇಟ್. ನಾವು ಏನೋ ಒಂದು ಕಂಪ್ಲೀಟ್ ಮಾಡೋವರೆಗೆ ನೀವು ತಡಿಬೇಕು, ಆದ್ಮೇಲೆ ನೀವು ಕೇಳಬೇಕು ಬ್ರದರ್. ಮೈ ರಿಕ್ವೆಸ್ಟ್ ಯು. ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ರಾಜ್ಯದ ದೃಷ್ಟಿ, ನಾವು ಪಾಲಿಸಿ ದೃಷ್ಟಿಯಿಂದ ಮಾತನಾಡ್ತಿರ್ತೀವಿ. ನೀವು ಕಿರಣ್ ಮಜುಮ್ದಾರ್ ಹೇಳಿದಾಳೆ ಅಂತಂದ್ರೆ, ಕಿರಣ್ ಮಜುಮ್ದಾರ್ ಪರ ಬಿಜೆಪಿ ಸರ್ಕಾರದ ಕೂಡ ತಪ್ಪು ಮಾತಾಡಿರ್ಬೋದು, ಈ ಟೈಮ್ನ ಕೂಡ ತಪ್ಪು ಮಾತಾಡಿರ್ಬೋದು, ಅಥವಾ ನಮ್ಮ ವಿರುದ್ಧವಾಗಿ ಮಾತಾಡೋದು. ವಿ ವೆಲ್ಕಮ್ ಇಟ್. ಎನಿಬಡಿ ಹೂ ಇಸ್ ಕ್ರಿಟಿಸೈಸಿಂಗ್ ಮೈ ಗೌರ್ಮೆಂಟ್, ಐ ರೆಸ್ಪೆಕ್ಟ್ ಇಟ್. ಇಟ್ ಡಸಂಟ್ ಮೀನ್ ದಟ್ ವಿ ಆರ್ 100% ಪ್ರೂಫ್. ಅದನ್ನ ಓವರ್ಕಮ್ ಮಾಡಬೇಕು. ನೀವು ಅದೇ ಕೇಂದ್ರ ಸರ್ಕಾರದ ವಿರುದ್ಧ ಯಾರನ್ನ ಟ್ವೀಟ್ ಮಾಡಿ ಕೇಳ್ರಿ ನೋಡೋಣ. ಇದೇ ಕಿರಣ್ ಮಜುಮ್ದಾರ್ ಮಾಡಕ್ಕೆ ಹೇಳ್ರಿ. ಕಿರಣ್ ಮಜುಮ್ದಾರ್ GST ಬಗ್ಗೆ ಮಾತಾಡಕ್ಕೆ ಹೇಳಿ, ಯಾಕೆ ಮಾತಾಡಲ್ಲ? ಹೆದರ್ತಾರೆ. ವಿ ಆರ್ ಪ್ರೌಡ್, ಅವರ್ ಗವರ್ಮೆಂಟ್ ಇಸ್ ಡೆಮೋಕ್ರೆಟಿಕ್ ಗವರ್ಮೆಂಟ್. ಎನಿಬಡಿ ಕ್ಯಾನ್. ತಾಲಿಬಾನಿಯರನ್ನ ಕರೆಸಿ ಪ್ರೆಸ್ ಮೀಟ್ ಮಾಡಿದ್ದೇ ಪ್ರಧಾನಿ ನರೇಂದ್ರ ಮೋದಿ ಅವರ 11 ವರ್ಷದ ಸಾಧನೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಬೀದರ್ಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 33 ಕೋಟಿ ದೇವರಿಗಿಂತ ಪ್ರಧಾನಿ ಮೋದಿನೇ ದೊಡ್ಡವರು. ಪ್ರಧಾನಿ ಮೋದಿ ದೇವರಿಗೆ ಸಮ, ಅವರನ್ನೇ ದಿನ ಬೆಳಗ್ಗೆ ಪೂಜೆ ಮಾಡಬೇಕೆಂದು ಮತ್ತು ಅವರು ಹೇಳಿದ್ದೇ ಕೇಳಬೇಕು ಅಂತ ಪ್ರಧಾನಿ ಮೋದಿಗೆ ವ್ಯಂಗ್ಯವಾಡಿ ಟಾಂಗ್ ಅನ್ನ ನೀಡಿದ್ದಾರೆ. ಈ ದೇಶದಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಇರೋದು, ಅವನು ದೇವರಿಗೆ ಸಮ. ನಮಗೆ 33 ಕೋಟಿ ಇದ್ದಾರೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ. 33 ಕೋಟಿ ಮೇಲೆ ಒಬ್ಬ ದೇವರಿರ್ತಕ್ಕಂಥ ನರೇಂದ್ರ ಮೋದಿ ಅವರು. ಅವರೇ ನಾವು ದಿನ ಬೆಳಗ್ಗಿದ್ರೆ ಪೂಜೆ ಮಾಡಬೇಕು, ಅವ್ರು ಹೇಳಿದ್ದೇ ಕೇಳಬೇಕು. ಅವ್ರು ಇಲ್ಲಿವರೆಗೆ ಒಂದು ಪ್ರೆಸ್ ಮೀಟ್ ಮಾಡೋದಿಲ್ಲ. ಖುಷಿ ಏನಂತಂದ್ರೆ, ಇವತ್ತು BJP-ಯವರ 11 ವರ್ಷದ ಅವಧಿಯಲ್ಲಿ ಏನು ಸಕ್ಸಸ್ ಅಂತಂದ್ರೆ, ತಾಲಿಬಾನ್ ಅವ್ರಿಗೆ ಕರೆಸ್ಬಿಟ್ಟು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಇದು ಹೆಗ್ಗಳಿಕೆ. ಏನೋ ವೀರಾವೇಶ ಮಾತನಾಡ್ತಕ್ಕಂಥ ಮಾತುಗಳು, ಅವ್ರು ಹಿಂಗೆ ಪಾಕಿಸ್ತಾನ ತಾಲಿಬಾನ, ಎಲ್ಲರಿಗಿಂತ ನಾಚಿಕೆ ಸಂಗತಿ ಏನಂತಂದ್ರೆ, ತಾಲಿಬಾನ್ ಅವರು ಈ ದೇಶದಲ್ಲಿ ಬರ್ತಾರೆ, ನಮಗೆ ಹೇಳ್ತಾರೆ ನಾವು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಹೆಣ್ಮಕ್ಳು ಇರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಪ್ತೀವಿ, ಅದನ್ನು ಒಪ್ತೀವಿ. ಇದು BJP-ಯವರ ಕೊಡುಗೆ. ಮತ್ತೆಲ್ಲ ಹೆಣ್ಮಕ್ಳ ಹೆಸರ ಮೇಲೆ ಎಲ್ಲ ನದಿ, ದೇವರು, ಸರಸ್ವತಿ, ಲಕ್ಷ್ಮಿ, ಕಾವೇರಿ. ಶತಾಯುಷಿ ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಪಟ್ಟಣದ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ನಿವಾಸಕ್ಕೆ ಪೂಜ್ಯರು ಗಣ್ಯರು ಭೇಟಿ ನೀಡಿ 24ನೇ ಕಲ್ಯಾಣ ಪ್ರವಾಹ ನಿಮಿತ್ತ ಬಸವ ಧರ್ಮ ಪೀಠ ಬಸವ ಕಲ್ಯಾಣ ವತಿಯಿಂದ ಸಮಾಜ ಸೇವೆ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಇನ್ನು ಬಸವ ಕಲ್ಯಾಣದ ಸಿದ್ದರಾಮೇಶ್ವರ ಸ್ವಾಮೀಜಿ, ಅಮೀಶಾನಂದ ಸ್ವಾಮೀಜಿ, ಲಾವಣ್ಯ ಮಾತಾಜಿ ಸೇರಿದಂತೆ ಈ ವೇಳೆ ಹಲವರು ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಕುಶಲರಾವ್ ಪಾಟೀಲ್ ಖಾಜಾಪುರ್ ಸೇರಿದಂತೆ ಕಲ್ಯಾಣ ಪ್ರಭಾ ಉತ್ಸವ ಸಮಿತಿ ಅಧ್ಯಕ್ಷ ಕಂಟೆಪ್ಪ ಗಂದಿಗೂಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆ ಸರ ತಗೊಳ್ಳಿ.
ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ಬಸವ ಧರ್ಮ ಪೀಠ ಬಸವ ಶರಣರತ್ನ ಪ್ರಶಸ್ತಿಯನ್ನು 24ನೇ ಕಲ್ಯಾಣ ಪರ್ವದಲ್ಲಿ ನಾವು ಘೋಷಣೆ ಮಾಡಿದೆವು. ಅದರಿಂದ ಎಲ್ಲ ಪೂಜ್ಯರ ಶ್ರೀ ಶರಣರಿಗೆ ಲಿಂಗದೇವನ ಕರುಣೆ ಕಾಪಾಡಲೆಂದು ಬಸವ ರಕ್ಷಿಸೋ ಶ್ರೀ ಗುರು ಬಸವ ಪರಮ ಪೂಜ್ಯ ಶ್ರೀಮಂತ ಅಪ್ಪ. ಭಾಲ್ಕಿ ಪುರಸಭೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದ್ದು ಇದರಲ್ಲಿ ಶಾಮೀಲಾದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಯುವ ಕ್ರಾಂತಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂಗಮೇಶ್ ಭೂರೆ ಆಗ್ರಹಿಸಿದ್ದಾರೆ. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜನರಿಂದ ಒಂದು ಖಾತೆಗೆ 40 ರಿಂದ 50 ಸಾವಿರ ರೂಪಾಯಿ ಹಣ ಪಡೆಯಲಾಗುತ್ತಿದೆ. ಇನ್ನು ಹಣ ಪಡೆದು ಅಕ್ರಮವಾಗಿ ಡಿಜಿಟಲ್ ಖಾತಾ ಮಾಡುತ್ತಿದ್ದಾರೆ. ಕಸ ವಿಲೇವಾರಿ ಟೆಂಡರ್ನಲ್ಲಿ ಕೂಡ ಅಕ್ರಮ ನಡೆದಿದೆ ಅಂತ ಆರೋಪಿಸಿದ್ದಾರೆ. ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಇದರ ವಿರುದ್ಧ ಶೀಘ್ರದಲ್ಲಿ ಹೋರಾಟ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ. ಇವತ್ತು ಬಾಲ್ಕಿಯಲ್ಲಿ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂತಂದರೆ, ನಮ್ಮ ಯುವ ಕ್ರಾಂತಿ ಸಂಘಟನೆ ವತಿಯಿಂದ ಇವತ್ತು ಬಾಲ್ಕಿ ಪುರಸಭೆಯಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೆಯುತ್ತಿದೆ. ಅದರ ಪ್ರಯುಕ್ತವಾಗಿ ಭ್ರಷ್ಟಾಚಾರ ನಡೆಸಿರುವಂಥ ಪುರಸಭೆ ಮುಖ್ಯಾಧಿಕಾರಿಗಳಾದಂಥ ಶ್ರೀ ಸಂಗಮೇಶ್ ಕಾರವಾರಿ ಅವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ನಾವು ಯುವ ಕ್ರಾಂತಿ ಸಂಘಟನೆಯಿಂದ ಒತ್ತಾಯಿಸುತ್ತೇವೆ. ಇವತ್ತು ಬಾಲ್ಕಿ ನಗರದ ಪುರಸಭೆ ಕಚೇರಿಗೆ ನಾವು ಜನರು ಸಾರ್ವಜನಿಕರು ನಾವೆಲ್ಲ ಭೇಟಿ ಕೊಟ್ಟಾಗ ದುಡ್ಡಿಲ್ಲದೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ. ಬಾಲ್ಕಿ ನಗರದ ಹಳೆ ಪಟ್ಟಣಗಳಲ್ಲಿ ಖಾತಾ 1-2 ಕೊಡ್ಬೋದಷ್ಟೇ. ಆದರೆ ಇವತ್ತು ಬಾಲ್ಕಿ ನಗರದಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿಸಿ ಎನ್ಎ ಲೇಔಟ್ ಇಲ್ಲದೆ ಒಂದೊಂದು ಹೆಸರಿಗೆ 40, 50, 20, 30 ಹೀಗೆ ಖಾತೆಗಳನ್ನು ಹಣ ಪಡೆದು ಕೊಡ್ತಿದ್ದಾರೆ. ಒಂದು ಖಾತೆಗೆ 20 ಸಾವಿರದಿಂದ 40 ಸಾವಿರದವರೆಗೆ ಹಣ ಪಡೆದು ಯಾವುದೇ ದಾಖಲಾತಿಗಳಿಲ್ಲದೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಖಾತೆಗಳನ್ನು ಸೃಷ್ಟಿಸುತ್ತದೆ. ಇದ್ರ ಬಗ್ಗೆ ಒಂದು ಬಹಳ ದೊಡ್ಡ ಭ್ರಷ್ಟಾಚಾರ ಇದರಲ್ಲಿ ಸಿಒರು ಭಾಗಿಯಾಗಿದೆ ಅಂತ ನಾನು ಹೇಳಲು ಬಯಸುತ್ತೇನೆ. ಹುಲ್ಸೂರು ಪಟ್ಟಣದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಸುಪ್ರೀಂ ಕೋರ್ಟ್ನಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರ ಮೇಲೆ ಶೂ ಎಸೆತವನ್ನು ಖಂಡಿಸಿ ಆರೋಪಿ ರಾಕೇಶ್ ಕಿಶೋರ್ ತಿವಾರಿ ಮತ್ತು ಇದರ ಹಿಂದೆ ಇರುವಂತಹ ಮನುವಾದಿಗಳ ಷಡ್ಯಂತ್ರವನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೂ ಗ್ವಾಲಿಯರ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ಅವಮಾನಿಸಿದ ಅನಿಲ್ ಮಿಶ್ರಾ ಎಂಬ ವಕೀಲನ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. कारण पोलीस प्रशासनाने आम्हाला अनेकदा सपोर्ट करत आलेला आधी करत आहे हे करणार. कारण बाबासाहेबांचं संविधान देशाचे कार्यकर्त्याचे आणि समाज बांधवांचे माझ्या माता भगिनीचे आम्ही पुन्हा एकदा अभिनंदन करतो. बाबासाहेबांच्या संविधानावर, बाबासाहेबांच्या झेंड्यावर, बाबासाहेबांच्या सांगितलेल्या सत्यावर ಜಿಲ್ಲೆಯಾದ್ಯಂತ ಸೆಪ್ಟೆಂಬರ್ ತಿಂಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಬೆಳೆ ಹಾನಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿರುವ ಪ್ರತಿ ಹೆಕ್ಟಾರ್ಗೆ ಹೆಚ್ಚುವರಿ 8,500 ಪರಿಹಾರ ಸೇರಿದಂತೆ ಕೆಲವೊಂದಿಷ್ಟು ಹಣವನ್ನು ಅಕ್ಟೋಬರ್ 30ರ ಒಳಗಾಗಿ ಒಟ್ಟಾರೆ 300 ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರವನ್ನು ಪಾವತಿಸಲಾಗುವುದು ಅಂತ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ಇಂದು ನಗರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ವಿಪತ್ತು ನಿರ್ವಹಣಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ನಾಳೆ ಸಂಜೆ ಒಳಗೆ ಬೆಳೆ ಹಾನಿ ಪ್ರದೇಶದ ತಹಶೀಲ್ದಾರರು ಪರಿಹಾರದ ಪೋರ್ಟಲ್ನಲ್ಲಿ ಹಾನಿಯ ಪ್ರಮಾಣವನ್ನು ಕಡ್ಡಾಯವಾಗಿ ದಾಖಲಿಸಿ ಪರಿಹಾರ ನೀಡಿಕೆಗೆ ತುರ್ತು ಕ್ರಮ ವಹಿಸಬೇಕು ಅಂತ ಸ್ಪಷ್ಟವಾಗಿ ಸೂಚನೆಯನ್ನು ನೀಡಿದ್ದಾರೆ. ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಮತದಾರರ ಪಟ್ಟಿ ಪರಿಷ್ಕರಣೆಯ ಹಿನ್ನೆಲೆ ಅರ್ಹತಾ ದಿನಾಂಕ ನವೆಂಬರ್ 1ಕ್ಕೆ ಅನ್ವಯಿಸುವಂತೆ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ನಡೆದಿದ್ದು, ಅರ್ಹ ಮತದಾರರು ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ನವೆಂಬರ್ 6 ಕೊನೆಯ ದಿನವಾಗಿದೆ ಅಂತ ಕ್ಷೇತ್ರದ ಚುನಾವಣಾಧಿಕಾರಿಯಾಗಿರುವ ಪ್ರಾದೇಶಿಕ ಆಯುಕ್ತ ಜಹೀರಾ ನಸೀಂ ಅವರು ತಿಳಿಸಿದ್ದಾರೆ. ಮತದಾರರ ಪರಿಷ್ಕರಣೆ ಭಾಗವಾಗಿ ಕರಡು ಮತದಾರರ ಪಟ್ಟಿಯನ್ನು ನವೆಂಬರ್ 25ರಂದು ಪ್ರಕಟಿಸಿ ಡಿಸೆಂಬರ್ 10ರ ಒಳಗೆ ಆಕ್ಷೇಪಣೆ ಆಹ್ವಾನಿಸಲಾಗುತ್ತದೆ. ಅಂತಿಮ ಮತದಾರರ ಪಟ್ಟಿಯನ್ನು ಡಿಸೆಂಬರ್ 30ರಂದು ಪ್ರಕಟಿಸಲಾಗುತ್ತದೆ ಅಂತ ಮತದಾರರ ಪರಿಷ್ಕರಣೆ ಕಾರ್ಯದ ಬಗ್ಗೆ ಚುನಾವಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಸಾಲಬಾಧೆ ತಾಳಲಾರದೆ ಬಾವಿಗೆ ಹರಿ ರೈತನೋರ್ವ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಭಾಲ್ಕಿ ತಾಲೂಕಿನ ಹಾಲ್ಹಿಪ್ಪರ್ಗ ಗ್ರಾಮದಲ್ಲಿ ನಡೆದಿದೆ. ಮೃತರನ್ನ ಹಾಲ್ಹಿಪ್ಪರ್ಗ ಗ್ರಾಮದ ನಿವಾಸಿ ಶಂಕರ್ ಎಂದು ಗುರುತಿಸಲಾಗಿದೆ. ಇನ್ನು ಆತ್ಮಹತ್ಯೆ ಮಾಡಿಕೊಂಡ ಶಂಕರ್ ಅವರಿಗೆ 2 ಎಕರೆ 24 ಗುಂಟೆ ಹೊಲ ಇದ್ದು ಡಿಸಿಸಿ ಬ್ಯಾಂಕ್ನಲ್ಲಿ 50,000 ರೂಪಾಯಿ ಹಾಗೂ ಖಾಸಗಿಯಾಗಿ 5 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ದರು. ಇದರಿಂದ ಚಿಂತಿತನಾಗಿದ್ದ ಅವರು ಅಕ್ಟೋಬರ್ 6ರಂದು ಮನೆಯಿಂದ ಹೊಲಕ್ಕೆ ಹೋಗಿ ಬಾವಿಗೆ ಹರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅತಿವೃಷ್ಟಿಯಿಂದ ಬೆಳೆ ಹಾನಿಗೀಡಾಗಿ ತೀವ್ರ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಪರಿಹಾರವನ್ನು ವಿತರಿಸಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ನೇತೃತ್ವದಲ್ಲಿ ಅಕ್ಟೋಬರ್ 18ರಂದು ಔರಾದ್ ಬಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಅಂತ ಮಾಜಿ ಸಚಿವ ಹಾಗೂ ಔರಾದ್ ಶಾಸಕ ಪ್ರಭು ಬಿ ಚವ್ಹಾಣ್ ಅವರು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು ಅಂದು ಬೆಳಗ್ಗೆ 10 ಗಂಟೆಗೆ ಪಟ್ಟಣದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ರ್ಯಾಲಿಯು ಎಪಿಎಂಸಿ ವೃತ್ತದಿಂದ ಆರಂಭಗೊಂಡು ಕನ್ನಡಾಂಬೆ ವೃತ್ತ ಬಸ್ ನಿಲ್ದಾಣದ ಮಾರ್ಗವಾಗಿ ಬಸವೇಶ್ವರ ವೃತ್ತದ ಹತ್ತಿರ ಸಮಾವೇಶಗೊಳ್ಳಲಿದೆ. ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಶಿವರಾಜ್ ಅಲ್ಮಜೆ ಸೇರಿದಂತೆ ಬಿಜೆಪಿಯ ಎಲ್ಲ ಶಾಸಕರು ಮುಖಂಡರು ಆಗಮಿಸುವವರು ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಟ್ರ್ಯಾಕ್ಟರ್ ಹಾಗೂ ಬೈಕ್ ನಡುವೆ ಒಂದು ಅಪಘಾತ ಸಂಭವಿಸಿದ್ದು ಸೈನಿಕನೋರ್ವ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಭಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ನಡೆದಿದೆ. ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯ ಹನುಮಂತ್ ಜವಳ್ಗಾ ಗ್ರಾಮದ ನಿವಾಸಿ ಯೋಗೇಶ್ ಮೃತಪಟ್ಟ ಸೈನಿಕರಾಗಿದ್ದಾರೆ. ಯೋಗೇಶ್ ಸೈನಿಕರಾಗಿದ್ದು ರಜೆ ಮೇಲೆ ಊರಿಗೆ ಬಂದಿದ್ರು. ತನ್ನ ಗೆಳತಿಯನ್ನ ಕರೆದುಕೊಂಡು ಹೋಗಲು ಬೀದರ್ಗೆ ಬಂದಿದ್ರು. ಬೀದರ್ನಿಂದ ಮಹಾರಾಷ್ಟ್ರದ ಉದ್ಗಿರ್ ಕಡೆಗೆ ಅತಿ ವೇಗವಾಗಿ ಬೈಕ್ ಓಡಿಸಿಕೊಂಡು ಹೋಗ್ತಿರುವಾಗ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಜೊತೆಗಿದ್ದ ಯುವತಿಗೆ ಗಾಯಗಳಾಗಿದ್ದು ಬೀದರ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.